ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಸಮರವನ್ನೇ ಸಾರಿದೆ, ಧರಣಿಯನ್ನ ಮಾಡಿದೆ. 2 ದಿನಗಳ ಧರಣಿಯ ನಂತರ ಬಿಜೆಪಿ ಈ ಧರಣಿಯನ್ನ ಮುಕ್ತಾಯಗೊಳಿಸಿದೆ. ಆದರೆ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕೋದಿಕ್ಕೂ ಕೇಸರಿ ಪಾಳೆಯದ ನಾಯಕರು ಮುಂದಾಗಿದ್ರು. ಆದರೆ ಆ ಸಂದರ್ಭದಲ್ಲಿ ಖಾಕಿ ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಿದೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ ಹೇಗೆ ಅನ್ನೋದರ ಜೊತೆಗೆ ಈಗಾಗಲೇ ಬಿಜೆಪಿಯ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಬಿಜೆಪಿಯ ಈ ಹೋರಾಟದ ಬಗ್ಗೆ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ ಹೇಳಿದ್ದೇನು, ಇವೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಅದನ್ನ ಹೋರಾಟ ಮುಂದುವರಿಯುತ್ತೆ. ಇದು ಇವತ್ತು ಇಲ್ಲಿಗೆ ಮುಗಿಯಲ್ಲ. ಹೋರಾಟ ರಾಜ್ಯದ ಉದ್ದಗಲಿಗೆ ಮಾಡ್ತೇವೆ. ಸಿದ್ದರಾಮಯ್ಯನವರ ಒಂದು ಕಪಟ ಸಮಾಜವಾದಿ ಮುಖವಾಡ ಏನಿತ್ತು, ಈ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಕಳಚಿ ಬಿದ್ದಿದೆ. ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ಉದ್ದಗಲಿಗೆ ಪ್ರವಾಸ ನಾನು ಮಾಡ್ತೇನೆ. ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಕಾಳಜಿ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಯಾಕೆ ಮರ್ತೋಗ್ಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ನೋಡ್ತಾ ಇರಿ, ಈ ಸರ್ಕಾರಕ್ಕೆ ಬಾರಿ ಕೋಲ್ ತಗೊಂಡು ಜನ ಬಾರಿಸ್ಬೇಕು, ಆ ರೀತಿನ ಹೋರಾಟ ಇರ್ತದೆ. ಹಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ಗಾಂಧಿ ಕುಟುಂಬಕ್ಕೆ ಕರ್ನಾಟಕ ರಾಜ್ಯವನ್ನು ಅಡ ಇಡಬೇಕು ಇವರು. ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ, ಎಷ್ಟು ಮೋಸಗಾರ ಇದ್ದಾನೆ, ಎಂಚು ವಂಚನೆ ಮಾಡ್ತಾನೆ, ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಂಥ ಒಂದು ದರಿದ್ರ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಕಮಲ ಪಾಳಯ ರೊಚ್ಚಿಗೆದ್ದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಅಖಾಡಕ್ಕೆ ಇಳಿದಿದೆ. ಬೆಲೆ ಏರಿಕೆ ವಿರುದ್ಧ ಕಿಡಿಕಾರ್ತಾಗಿರೋ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಕಿ ಮಳೆಯನ್ನೇ ಸುರಿಸುತ್ತಿದೆ. ಬುಧವಾರ ರಾಜ್ಯ ಬಿಜೆಪಿ ಅಹೋರಾತ್ರಿ ಧರಣಿ ಆರಂಭಿಸಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ಠಿಕಾಣಿ ಹೂಡೋದರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸಕ್ಕೆ ಮುಂದಾಗಿತ್ತು. 100 ಮಂದಿ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ಳೋದರ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಸರ್ಕಾರದ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಪ್ರತಿಭಟನೆ ಗುರುವಾರ 2ನೇ ದಿನಕ್ಕೆ ಕಾಲಿಟ್ಟಿತ್ತು. 2ನೇ ದಿನದ ಹೋರಾಟವನ್ನ ತೀವ್ರಗೊಳಿಸಿದ್ದ ಕೇಸರಿ ಪಾಳಯ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಕೇಸರಿ ಪಾಳಯದ 2ನೇ ದಿನದ ಧರಣಿ, ರೊಚ್ಚಿಗೆದ್ದ ನಾಯಕರಿಂದ ಕೋಲಾಹಲ. ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಯತ್ನ. ಬಿಎಸ್ವೈ ಬಿವೈವಿ ಸೇರಿ ಹಲವರು ಖಾಕಿ ವಶಕ್ಕೆ. ರಾಜ್ಯದಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ. ಹಾಲು, ವಿದ್ಯುತ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು, ಇದರ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಹಲವಾರು ನಿರ್ಧಾರಗಳು ಬಿಜೆಪಿಯನ್ನ ಕೆರಳಿಸಿವೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಧರಣಿ ಆರಂಭಿಸಿದ್ರು. ಅದು ಅಹೋರಾತ್ರಿ ಧರಣಿ. ಈ ಅಹೋರಾತ್ರಿ ಧರಣಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಭಾಗಿಯಾಗಿದ್ರು. ಎಲ್ಲ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದು, ಸರ್ಕಾರದ ವಿರುದ್ಧ ಹಾಡುಗಳನ್ನ ಹಾಡಿ ಬುಧವಾರ ರಾತ್ರಿ ಅಲ್ಲೇ ಮಲಗಿದ್ರು. ಎರಡನೇ ದಿನದ ಧರಣಿಯಲ್ಲೂ ಕಾಂಗ್ರೆಸ್ ವಿರುದ್ಧ ಕಿಡಿ. ಬಿಜೆಪಿಯ ಧರಣಿ ಗುರುವಾರ 2ನೇ ದಿನಕ್ಕೆ ಕಾಲಿಟ್ಟಿತ್ತು. ಮೊದಲ ದಿನದಂತೆ 2ನೇ ದಿನವೂ ಕೂಡ ರಾಜ್ಯ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಯಿತು.
ಬಿಎಸ್ ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಹಲವರು ಮೊದಲ ದಿನದಂತೆ ಎರಡನೇ ದಿನವೂ ಕಾಂಗ್ರೆಸ್ ಸರ್ಕಾರವನ್ನು ಲೆಫ್ಟ್ ಟು ರೈಟ್ ಟು ತಗೊಂಡ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇದ್ದಿದ್ರೆ ಬೆಲೆ ಏರಿಕೆ ಮಾಡ್ತಾ ಇರ್ಲಿಲ್ಲ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವರಿಗೆ ಬಡವರು ಬೇಡ, ರೈತರು ಬೇಡ, ರಾಜ್ಯದಲ್ಲಿ ಯಾವ ಸಮಾಜಕ್ಕೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ದೇ ಆದ್ರೆ ಈ ರೀತಿ ಬೆಲೆ ಏರಿಕೆಯನ್ನ ಮಾಡ್ತಾ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಅಧಿಕಾರದ ಅಮಲಿನಲ್ಲೇ ಏನ್ ತೇಲ್ತಾ ಇದ್ದೀರಿ, ಈ ಅಧಿಕಾರದ ಅಮಲನ್ನ ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಮಾಜಿ ಸಿಎಂ ಬಿಎಸ್ವೈ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂದ್ರು. ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ಶಿವಕುಮಾರ್ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ಇವತ್ತು ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದಂತ ನಿಮ್ಮ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಯಾವ ರೀತಿ ಜನ ನಿಮ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ಉದ್ದಗಲಿಗೆ ಪ್ರವಾಸ ನಾನು ಮಾಡ್ತೇನೆ. ಆರ್ ಅಶೋಕ್ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ಹೆಣದ ಮೇಲೆ ಹಣ ಮಾಡ್ತಿದೆ ಅಂತ ವ್ಯಂಗ್ಯವಾಡಿದ್ರು. ಹೆಣ ಎತ್ತೋಗಿ ಹರಿಸ್ತಾರೆ, ಅದನ್ನು ತಿನ್ಬೇಡ ಅಂತ ಹೇಳ್ತಾ ಇದ್ದೀವಿ. ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನ ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಡೆತ್ ಹೆಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ. ಬಿಎಸ್ವೈ, ವಿಜಯೇಂದ್ರ ಸೇರಿದಂತೆ ಎಲ್ಲರೂ ಖಾಕಿ ವಶಕ್ಕೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತಿರುವಾಗಲೇ ಸಿಎಂ ಮನೆಗೆ ಮುತ್ತಿಗೆ ಹಾಕೋ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಹೊರಟ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಬ್ಯಾರಿಕೇಡ್ ಹತ್ತಿ ಸಿಟಿ ರವಿ ಇದೇ ವೇಳೆ ಕಿಡಿಕಾರಿದ್ದಾರೆ. ಹೋರಾಟ ತೀವ್ರಗೊಳ್ತಾಗಿದ್ದಂತೆ ವಿಜಯೇಂದ್ರ, ಬಿಎಸ್ವೈ, ಅಶೋಕ್ ಎಲ್ಲರನ್ನೂ ಪೊಲೀಸರು ವಶಕ್ಕೆ ಪಡೆದರು. ಎಲ್ಲರನ್ನೂ ಬಸ್ನಲ್ಲೇ ಕರೆದೊಯ್ದರು. ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲ ಮಾಡ್ತಕ್ಕಂಥ ಬೀದಿಗಿಳಿದು ಹೋರಾಡೋದು ಅನಿವಾರ್ಯವೆಂದ ಬಿಎಸ್ವೈ. ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದು ಹೋರಾಟವನ್ನು ಹತ್ತಿಕ್ಕಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಜಯೇಂದ್ರ, ಬಂಡ ಸಿಎಂ ಇದ್ದಾಗ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ, ಇನ್ನೂ ಹೋರಾಟ ಮುಂದುವರಿಯುತ್ತೆ ಅಂದಿದ್ದಾರೆ. ಇವತ್ತು ಮುಕ್ತಾಯ ಆಗಿಲ್ಲ, ಇದು ಪ್ರಾರಂಭ ಅಷ್ಟೇನೆ. ಈ ರೀತಿ ಒಂದು ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷವಾಗಿ ನಾಡಿನ ಜನರ ಪರವಾಗಿ ಒಂದು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ. ಅದರಲ್ಲೂ ಸಹ ಇಂಥ ಬಂಡ ಸರ್ಕಾರ, ಬಂಡ ಮುಖ್ಯಮಂತ್ರಿಗಳಿದ್ದಾಗ ನಾವು ಬೀದಿಗಿಳಿದು ಹೋರಾಟ ಮಾಡದೇನೆ ಬೇರೆ ಏನು ನಮಗೆ ದಾರಿ ಇಲ್ಲ. ಎಂಥ ದುಷ್ಟರಿದ್ದಾರೆ ಅಂತ ಹೇಳಿದ್ರೆ ಮೊದಲೇ ಜನ ಪರದಾಡ್ತಾ ಇದ್ದಾರೆ. ಇದರ ನಡುವೆನೂ ಕೂಡ ಮೊನ್ನೆ ರಾತ್ರಿ 2 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರದ ಮದ ಅನ್ನೋದು ಬಿಟ್ಟರೆ ನಾವು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಕೂಡ ಬಿಜೆಪಿ ಹೋರಾಟವನ್ನು ಪೊಲೀಸರು ಹತ್ತಿಕ್ಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಮುಖ್ಯಮಂತ್ರಿ ಮನೆ ಹತ್ರ ಹೋದಾಗ ನಮ್ಮನ್ನು ಬಂಧಿಸಬೇಕಾಗಿತ್ತು. ಮುಂಚೆನೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ, ಸರಿಯಲ್ಲ. ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮುಖ್ಯಮಂತ್ರಿ ಮನೆ ಹತ್ರ ಬಂದಾಗ ಅರೆಸ್ಟ್ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಮುಂಚೆನೆ ಕರ್ಕೊಂಡ್ಬಂದಿದ್ದಾರೆ. ಅದು ಸಾಮಾನ್ಯವಾಗಿ ಅದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಆದ್ರೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಇವತ್ತು ಇಲ್ಲಿಗೆ ಮುಗಿಯೋಲ್ಲ. ಹೋರಾಟ ರಾಜ್ಯದ ಉದ್ದಗಲಿಗೆ ಮಾಡ್ತೇವೆ. ಈ ರಾಜ್ಯ ಸರ್ಕಾರ ಅವ್ರು ಮಾಡಿರುವಂಥ ಜನವಿರೋಧಿ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ವಾಪಸ್ ಪಡೆಯುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಮುಂದುವರಿಯುತ್ತೆ. ಹೋರಾಟವು ಅಂತಿಮ ಯಾತ್ರೆಯೋ? ಬಿಜೆಪಿ ಹೋರಾಟಕ್ಕೆ ಯತ್ನಾಳ್ ವ್ಯಂಗ್ಯ. ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಮೂಡ ಮಾದರಿಯಲ್ಲದೆ ದೊಡ್ಡ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದ್ದು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಬೆಲೆ ಏರಿಕೆ ವಿರುದ್ಧ ಸಮರ ನಡೆಯಲಿದೆ. ಮೈಸೂರಿನಿಂದಲೇ ಹೋರಾಟದ ಆರಂಭಕ್ಕೆ ಸಿದ್ಧತೆ ನಡೆಸಲಾಗಿದ್ದು ಏಪ್ರಿಲ್ 7ರಿಂದ ಜನಾಕ್ರೋಶ ಯಾತ್ರೆ ನಡೆಯಲಿದೆ.
ಇನ್ನು ಬಿಜೆಪಿ ಅಹೋರಾತ್ರಿ ಧರಣಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ನೈತಿಕತೆ ಎಲ್ಲಿದೆ? ಭ್ರಷ್ಟಾಚಾರದ ಮೂಲಕ ಕೊರೋನಾ ದುಡ್ಡು ಹೊಡೆದವರು ಯಡಿಯೂರಪ್ಪ ವಿಜಯೇಂದ್ರ ಅವರೇ ಈಗ ನಾಟಕ ಮಾಡ್ತಾಗಿದ್ದಾರೆ. ಇದು ಲೂಟಿಕೋರರ ನಾಟಕ ಎಂದಿದ್ದಾರೆ. 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ BJP ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರುತ್ತೆ, ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋರು ಅಪ್ಪ ಮಕ್ಕಳು. ಇಷ್ಟಕ್ಕೆ ಸೀಮಿತ ಆಗಿದೆ BJP. ಈ ಹೋರಾಟದಿಂದ ಏನು ಲಾಭ ಆಗೋದಿದೆ? ಏನಾರೆ ನಾವು 5-6 ದಿವಸ ಕೂತಿದ್ದೀವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿಯೇನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ. ಅವ್ರ ಮೆತ್ತನೆ ಗಾದಿ, ಅವರೆಲ್ಲ AC ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೂ ಬರ್ತಾರೆ. ಫ್ರೀಡಮ್ ಪಾರ್ಕಲ್ಲಿ ಮಲಗಿದ್ರಿ ಸರ್ ಅಹೋರಾತ್ರಿ. ಓಹೋ, ಭಾಳ ದೊಡ್ಡ ಕೆಲಸ ಮಾಡ್ಯಾರಿ. ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕೊಂಡಾರ? ಅವ್ರ ವೈಭವದ ಗಾದಿ ಗೀದಿ ತೋರಿಸ್ರಿ ಸ್ವಲ್ಪ ಮಾಧ್ಯಮದವ್ರು. ಒಂದು ಕಡೆ ಬಿಜೆಪಿ ಈಗೀಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಿದೆ. ಒಗ್ಗಟ್ಟಲ್ಲದೆ ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ನೀಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಟಾಂಗ್ ಹೇಗಿರುತ್ತೆ, ಬಿಜೆಪಿ ಮುಂದಿನ ಪ್ಲಾನ್ ಏನು ಅನ್ನೋದರ ಜೊತೆಗೆ ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ ಯಾವ ರೀತಿ ಕಾಡಲಿದ್ದಾರೆ ಅನ್ನೋದೇ ಭಾರಿ ಕುತೂಹಲಕಾರಿಯಾಗಿದೆ.